ಸ್ನೇಹಿತರೆ, ನೀವು ಕೆಲ ದಿನಗಳಿಂದ ಕೇಳುತ್ತಿರಬಹುದು, ಚೈನಾ ಕೃತಕ ಸೂರ್ಯನನ್ನು ತಯಾರಿಸಿದೆ, ಅದು ನಮ್ಮ ಶಕ್ತಿಯ ಅವಶ್ಯಕತೆಯನ್ನು ಪೂರೈಸಬಲ್ಲದು ಎಂಬುದು. ಈ ಸೂರ್ಯ ನಮ್ಮ ಸೂರ್ಯನಿಗಿಂತಲೂ 8 ಪಟ್ಟು ಅಧಿಕ ಶಕ್ತಿಶಾಲಿಯಂತೆ ಎಂಬ ಮಾತುಗಳನ್ನು ನೀವು ಮಾಧ್ಯಮಗಳಲ್ಲಿ ಕೇಳಿಸಿಕೊಳ್ಳುತ್ತಿರಬಹುದು. ನಾವು ಆಕಾಶದಲ್ಲಿ ಕಾಣುವ ಆ ಸೂರ್ಯ ಅಷ್ಟು ದೂರದಲ್ಲಿದ್ದುಕೊಂಡೇ ಈ ರೀತಿ ಬೆಳಗಬೇಕಾದರೆ ಭೂಮಿಯ ಮೇಲಿನ ಸೂರ್ಯ ಅದು 8 ಪಟ್ಟು ಅಧಿಕ ಶಕ್ತಿಶಾಲಿ ಎಂದರೆ ಆತ ಬೆಳಗಿದ್ದು ನಮಗೇಕೆ ಕಾಣುತ್ತಿಲ್ಲ? ಭೂಮಿಯಲ್ಲಿ ಕೃತಕ ಸೂರ್ಯ ಬೆಳಗಿದ್ದು ನಮಗೆಲ್ಲ ಕಾಣಿಸಬೇಕಿತ್ತಲ್ಲವೇ? ಸ್ನೇಹಿತರೆ, ನಿಮ್ಮೆಲ್ಲ ಅನುಮಾನಗಳಿಗೆ ಇಂದಿನ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ಬನ್ನಿ, ಚೀನಾದ ಕೃತಕ ಸೂರ್ಯನ ರಹಸ್ಯ ಏನೆಂಬುದನ್ನು ನೋಡೋಣ. ಭೂಮಿಯಲ್ಲಿ ನಮ್ಮೆಲ್ಲ ಚಟುವಟಿಕೆಗಳಿಗೆ ಶಕ್ತಿಯ ಅವಶ್ಯಕತೆ ಇದೆ. ನಮಗೆ ಸೂರ್ಯನಿಂದ ಶಕ್ತಿ ಬರುತ್ತಿದೆ. ನಾವು ಶಕ್ತಿಯ ಮೂಲವಾಗಿ ಸೂರ್ಯನನ್ನೇ ಬಳಸುತ್ತಿದ್ದೇವೆ. ಸೂರ್ಯನಲ್ಲಿ ಶಕ್ತಿ ಎಂದರೆ ಬೈಜಿಕ ಸಮ್ಮಿಳನ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ನಿಂದ ಬರುತ್ತದೆ. ಹಾಗೆಂದರೆ 2 ಪರಮಾಣುಗಳು ಒಂದಕ್ಕೊಂದು ಕೂಡಿಕೊಳ್ಳುವುದು. ಆಗ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತದೆ. ಈ ಕ್ರಿಯೆಯನ್ನೇ ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ಬೈಜಿಕ ಸಮ್ಮಿಳನ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಪರಮಾಣುವೊಂದನ್ನು ಒಡೆಯುವುದರ ಮೂಲಕ ಅದನ್ನು 2ಆಗಿ ವಿಭಾಗಿಸಲಾಗುತ್ತದೆ. ಈ ಕ್ರಿಯೆಯನ್ನು ಬೈಜಿಕ ವಿದಳನ ಅಥವಾ ನ್ಯೂಕ್ಲಿಯರ್ ಫಿಷನ್ ಎಂದು ಕರೆಯಲಾಗುತ್ತದೆ. ಈ ವಿದಳನ ಕ್ರಿಯೆಯನ್ನೇ ಭೂಮಿಯ ಮೇಲಿನ ಅಣುಸ್ಥಾವರಗಳು ಬಳಸಿ ಶಕ್ತಿಯನ್ನು ಉತ್ಪಾದಿಸುತ್ತಿವೆ. ಈ ಶಕ್ತಿಯನ್ನು ವಿದ್ಯುತ್ತಾಗಿ ನಾವು ಬಳಸುತ್ತೇವೆ. ನಾವು ಸದ್ಯದ ಮಟ್ಟಿಗೆ ಭೂಮಿಯ ಮೇಲೆ ಪಳೆಯುಳಿಕೆ ಇಂಧನಗಳ ಮೇಲೆ ಅತಿ ಹೆಚ್ಚು ಅವಲಂಬಿತವಾಗಿದ್ದೇವೆ. ಆದರೆ ಇವೆಲ್ಲ ಮುಂದೊಂದು ದಿನ ಖಂಡಿತ ಮುಗಿದು ಹೋಗಲಿದೆ. ಆದರೆ ಅದಕ್ಕಿಂತ ಮೊದಲೇ ನಮಗೆ ಪರ್ಯಾಯ ಶಕ್ತಿ ಮೂಲವನ್ನು ಹುಡುಕಿಕೊಳ್ಳುವ ಅವಶ್ಯಕತೆ ಇದೆ. ಇದೀಗ ಚೀನಾದ ವಿಜ್ಞಾನಿಗಳು ಕೃತಕ ಸೂರ್ಯನನ್ನು ಸೃಷ್ಟಿಸುವ ಮೂಲಕ ಈ ಎಲ್ಲ ಶಕ್ತಿಯ ಅವಶ್ಯಕತೆಗಳಿಗೆ ಹೊಸ ದಾರಿಯೊಂದನ್ನು ಕಂಡುಕೊಂಡಿದ್ದಾರೆ. ಅಣುಸ್ಥಾವರಗಳಿಂದ ಯಾವ ರೀತಿಯ ಅಪಾಯಗಳಿವೆ, ಎಷ್ಟು ಮಾಲಿನ್ಯವಿದೆ ಎಂಬುದು ನಿಮಗೆಲ್ಲ ಗೊತ್ತಿದೆ. ಆದರೆ ಈ ಕೃತಕ ಸೂರ್ಯನ ಶಕ್ತಿಯಿಂದ ಪರಿಸರಕ್ಕೆ ಸ್ವಲ್ಪವೂ ಹಾನಿಯಿಲ್ಲ. ಅದೊಂದು ಮಾಲಿನ್ಯ ರಹಿತ ಇಂಧನ ಮೂಲವಾಗಿದೆ. ಹಾಗಾದರೆ ಈ ಸೂರ್ಯ ಎಲ್ಲಿ ಉರಿಯುತ್ತಾನೆ? ಸ್ನೇಹಿತರೆ, ಚೀನಿಯರು ಸೂರ್ಯನನ್ನು ಸೃಷ್ಟಿ ಮಾಡಿಯೇ ಇಲ್ಲ. ಹೌದು, ನೀವು ಇದನ್ನು ನಂಬಲೇಬೇಕು. ಯಾಕೆಂದರೆ ಅವರು ಸೃಷ್ಟಿ ಮಾಡಿದ್ದು ಸೂರ್ಯನನ್ನಲ್ಲ, ಒಂದು ಅಣುಸ್ಥಾವರವನ್ನು. ಹೌದು ಸ್ನೇಹಿತರೆ, ಒಂದು ಅಣುಸ್ಥಾವರಕ್ಕೆ ಅವರು ಕೃತಕ ಸೂರ್ಯನೆಂದು ಹೆಸರು ನೀಡಿದ್ದಾರೆ. ಭೂಮಿಯ ಮೇಲಿನ ಈಗಿರುವ ಅಣುಸ್ಥಾವರಗಳಲ್ಲಿ ಬೈಜಿಕ ವಿದಳನ ಕ್ರಿಯೆಯಿಂದ ಶಕ್ತಿಯನ್ನು ಉತ್ಪಾದಿಸಿದರೆ, ಈ ಅಣುಸ್ಥಾವರ ಇದುವರೆಗೂ ಮನುಷ್ಯನಿಗೆ ಸಾಧ್ಯವಾಗದ ಬೈಜಿಕ ಸಮ್ಮಿಳನ ವಿಧಾನದಿಂದ ಶಕ್ತಿಯನ್ನು ಉತ್ಪಾದಿಸುತ್ತಿದೆ. ಸೂರ್ಯನಲ್ಲಿ ನಡೆಯುವ ಸಮ್ಮಿಳನ ಕ್ರಿಯೆಯನ್ನೇ ಇಲ್ಲಿ ಬಳಸಿರುವುದರಿಂದ ಇದಕ್ಕೆ ಕೃತಕ ಸೂರ್ಯನೆಂದು ವಿಜ್ಞಾನಿಗಳು ಹೆಸರಿಟ್ಟಿದ್ದಾರೆ. ಹಾಗಾದರೆ ಈ ಕೃತಕ ಸೂರ್ಯನ ಸೃಷ್ಟಿಯಲ್ಲಿ ಚೀನಾ ಮಾತ್ರ ಯಾಕೆ ಮುಂದಿದೆ ಎಂದು ನೋಡ ಹೋದಾಗ ಇದರ ಪ್ರಯತ್ನಗಳು ಇಂದು ನಿನ್ನೆಯದಲ್ಲ, 100 ವರ್ಷಗಳಿಂದಲೂ ನಡೆದಿದೆ ಎಂಬುದು ತಿಳಿಯುತ್ತದೆ. ವಿದಳನ ಕ್ರಿಯೆ ನಡೆಸುವುದು ಸುಲಭ, ಆದರೆ ಸಮ್ಮಿಳನ ಕ್ರಿಯೆ ನಡೆಸುವುದು ಕಷ್ಟ. ಹಾಗಾಗಿ ಪ್ರಪಂಚದಾದ್ಯಂತ ವಿದಳನ ಕ್ರಿಯೆಯಿಂದ ಶಕ್ತಿ ಉತ್ಪಾದಿಸುವ ಅಣುಸ್ಥಾವರಗಳು ಹರಡಿಕೊಂಡಿವೆ. ಆದರೆ ಸಮ್ಮಿಳನ ಕ್ರಿಯೆಯಿಂದ ಶಕ್ತಿ ಉತ್ಪಾದಿಸುವ ಒಂದೇ ಒಂದು ಅಣುಸ್ಥಾವರವೂ ಇಲ್ಲ. ಆದರೆ 1910ರಿಂದಲೇ ವಿಜ್ಞಾನಿಗಳು ಸಮ್ಮಿಳನ ಕ್ರಿಯೆಯ ಪ್ರಯೋಗಗಳನ್ನು ಮಾಡುತ್ತಿದ್ದರು. ಅದು 2000ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಫಲ ಕೊಡುತ್ತದೆ. ಯುರೋಪ್ನ ವಿಜ್ಞಾನಿಯೊಬ್ಬರು ಮೊದಲ ಬಾರಿಗೆ ಸಮ್ಮಿಳನ ಕ್ರಿಯೆ ನಡೆಸುವಲ್ಲಿ ಯಶಸ್ವಿಯಾಗಿದ್ದರು. ಇದನ್ನು ಕಂಡ ಚೀನಾದ ವಿಜ್ಞಾನಿಗಳು ಇದನ್ನೊಂದು ಬೃಹತ್ ಪ್ರಾಜೆಕ್ಟ್ ಆಗಿ ರೂಪಿಸಲು ಯೋಜನೆ ಹಾಕಿಕೊಳ್ಳುತ್ತಾರೆ. ಇವರು 2006ರಲ್ಲಿ ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸ್ಡ್ ಸೂಪರ್ ಕಂಡಕ್ಟಿಂಗ್ ಟೋಕಾಮ್ಯಾಕ್ ಎಂಬ ಹೆಸರಿನ ಪ್ರಯೋಗವೊಂದನ್ನು ಶುರು ಮಾಡುತ್ತಾರೆ. ಇಲ್ಲಿ ಅವರು ಕೃತಕ ಸೂರ್ಯನ ಸೃಷ್ಟಿ ಆರಂಭಿಸಿದ್ದರು. ಇದಕ್ಕಾಗಿ ಶಕ್ತಿಶಾಲಿ ಅಣುಸ್ಥಾವರವೊಂದನ್ನು ಅವರು ಸ್ಥಾಪನೆ ಮಾಡಿದ್ದು, ಅಣುಗಳ ಸಮ್ಮಿಳನ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಲಾಗುತ್ತಿದೆ. ಈ ಪ್ರಯೋಗದಲ್ಲಿ ಆಗಾಗ ಚೀನಾದ ವಿಜ್ಞಾನಿಗಳು ಕೃತಕ ಸೂರ್ಯನನ್ನು ಸೃಷ್ಟಿಸಿದರು ಎಂಬ ಶೀರ್ಷಿಕೆಗಳು ನೀವು ಆಗಾಗ ನ್ಯೂಸ್ಗಳಲ್ಲಿ ನೋಡಿರಬಹುದು. ಇದಕ್ಕೆ ಕಾರಣ ಪ್ರತಿ ಬಾರಿಯೂ ಅವರುಗಳು ಒಂದು ಹಂತವನ್ನು ದಾಟುತ್ತಿದ್ದರು. ಅಂದರೆ ಮೊನ್ನೆ ಜನವರಿ 20ರಂದು ಅವರ ಕೃತಕ ಸೂರ್ಯ 17 ನಿಮಿಷಗಳವರೆಗೆ ಉರಿದು ದಾಖಲೆ ನಿರ್ಮಿಸಿತ್ತು. ಅದು 10 ಕೋಟಿ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಉರಿದು
ದಾಖಲೆ ನಿರ್ಮಿಸಿತ್ತು. ಇದು ಸೂರ್ಯನಲ್ಲಿ ಉತ್ಪಾದನೆಯಾಗುವ ಶಾಖಕ್ಕಿಂತ 8 ಪಟ್ಟು ಅಧಿಕ ಶಾಖ. ಇಷ್ಟು ಪ್ರಮಾಣದ ಶಾಖ ಉತ್ಪಾದನೆ ಮಾಡಲು ಕಲ್ಲಿದ್ದಲು ಸ್ಥಾವರಗಳಿಂದ ಸಾಧ್ಯವೇ ಇಲ್ಲ. ಈ ಸಮ್ಮಿಳನ ಸ್ಥಾವರದಲ್ಲಿ ಒಂದು ದಿನದಲ್ಲಿ 1 kg ಇಂಧನ ಬಳಸಿಕೊಂಡು 1500 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು. ಇಷ್ಟು ವಿದ್ಯುತ್ ಉತ್ಪಾದನೆ ಮಾಡಲು ಕಲ್ಲಿದ್ದಲು ಸ್ಥಾವರಗಳಿಗೆ 10,000 ಟನ್ ಕಲ್ಲಿದ್ದಲು ಬೇಕಾಗುತ್ತದೆ. ಸ್ನೇಹಿತರೆ, ಹಾಗಾದರೆ ಈ ಕೃತಕ ಸೂರ್ಯನೆಂದು ಕರೆಯುವ ಸಮ್ಮಿಳನ ಕ್ರಿಯೆಯ ಇಂಧನ ಯಾವುದು? ಹಾಗೆ ಇದರಿಂದ ವಿದ್ಯುತ್ತನ್ನು ಹೇಗೆ ತಯಾರಿಸಲಾಗುತ್ತದೆ ನೋಡೋಣ. ಚೀನಾದ ವಿಜ್ಞಾನಿಗಳು ಮಾಡಿರುವ ಟೋಕಾಮ್ಯಾಕ್ ಪ್ರಾಜೆಕ್ಟ್ನಲ್ಲಿ ಮೊದಲಿಗೆ ಹೈಡ್ರೋಜನ್ನ ಪರಮಾಣುವನ್ನು ಬಿಸಿ ಮಾಡಿ ಅದನ್ನು ಪ್ಲಾಸ್ಮಾ ಸ್ಥಿತಿಗೆ ತಲುಪಿಸಲಾಗುತ್ತದೆ. ಇದು ನಿಗದಿತ ಶಾಖದ ಮಟ್ಟವನ್ನು ತಲುಪುತ್ತಿದ್ದಂತೆ ಇಲ್ಲಿ ಸಮ್ಮಿಳನ ಕ್ರಿಯೆ ಆರಂಭವಾಗುತ್ತದೆ. ಆದರೆ ಈ ಕ್ರಿಯೆಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳಲು ವಿಜ್ಞಾನಿಗಳಿಗೆ ಇದುವರೆಗೆ ಸಾಧ್ಯವಾಗಿಲ್ಲ. 17 ನಿಮಿಷಗಳವರೆಗೆ ಮಾತ್ರ ಸಮ್ಮಿಳನ ನಡೆಸಲು ಸಾಧ್ಯವಾಗಿದೆ. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಚೀನಾದ ಕೃತಕ ಸೂರ್ಯ 17 ನಿಮಿಷಗಳವರೆಗೆ ಮಾತ್ರ ಉರಿದಿದೆ. ಇದನ್ನು ನಿರಂತರವಾಗಿ ಉರಿಸಲು ಶಕ್ತವಾದರೆ ಯಾವುದೇ ಮಾಲಿನ್ಯವಿಲ್ಲದೆ ಭಾರೀ ಶಕ್ತಿ ಉತ್ಪಾದನೆ ಮಾಡಬಹುದಾಗಿದೆ. ಇನ್ನು ಈ ಶಕ್ತಿ, ಇದರಿಂದ ವಿದ್ಯುತ್ ಉತ್ಪಾದನೆ, ಹೀಗಂದರೆ ಏನರ್ಥ ಎಂಬ ಸಂಶಯ ನಿಮ್ಮನ್ನು ಕಾಡುತ್ತಿರಬಹುದು. ಸ್ನೇಹಿತರೆ, ಈ ಸಮ್ಮಿಳನ ಸ್ಥಾವರದಲ್ಲಿ ಉತ್ಪಾದನೆಯಾಗುವ ಶಕ್ತಿಯನ್ನು ಅಂದರೆ ಶಾಖವನ್ನು ಪೈಪ್ಗಳ ಮೂಲಕ ಹಾಯಿಸಿ ನೀರು ಕಾಯಿಸಲಾಗುತ್ತದೆ. ಈ ನೀರು ಕಾದಾಗ ಸೃಷ್ಟಿಯಾಗುವ ಹಬೆಯನ್ನು ಟರ್ಬೈನ್ಗಳಿಗೆ ಹಾಯಿಸಲಾಗುತ್ತದೆ. ಆಗ ಟರ್ಬೈನ್ಗಳು ತಿರುಗಲಾರಂಭಿಸುತ್ತವೆ. ಇದರಿಂದ ವಿದ್ಯುತ್ ಉತ್ಪಾದನೆಯಾಗುತ್ತದೆ. ಈ ವಿದ್ಯುತ್ತನ್ನು ಗ್ರಿಡ್ಗಳಿಗೆ ನೀಡಲಾಗುತ್ತದೆ. ಬಳಿಕ ಬಿಸಿಯಾಗಿರುವ ಹೀಲಿಯಂ ಅನಿಲವನ್ನು ತಣಿಸುವ ಮೂಲಕ ಅದನ್ನು ಮತ್ತೆ ನೀರಾಗಿ ಪರಿವರ್ತಿಸಲಾಗುತ್ತದೆ. ಸ್ನೇಹಿತರೆ, ಒಂದು ಮನೆ ಗಾತ್ರದ ಸಮ್ಮಿಳನ ಅಣುಸ್ಥಾವರ ಮಾಡಿದರೆ ಅದರಿಂದ ಇಡೀ ಬೆಂಗಳೂರು ನಗರದಷ್ಟು ದೊಡ್ಡ ನಗರಕ್ಕೆ ಬೇಕಾದಷ್ಟು ವಿದ್ಯುತ್ತನ್ನು ಸರಬರಾಜು ಮಾಡಬಹುದು. ಈ ಶಕ್ತಿ ಉತ್ಪಾದನೆಯಲ್ಲಿ ಯಾವುದೇ ತ್ಯಾಜ್ಯ ಉತ್ಪಾದನೆಯಾಗುವುದಿಲ್ಲ. ಹಾಗಾಗಿ ಇದು ಮಾಲಿನ್ಯ ರಹಿತ. ಚೀನಾದ ವಿಜ್ಞಾನಿಗಳು 2030ರಿಂದ ಈ ವಿದ್ಯುತ್ತನ್ನು ಮಾರಾಟ ಮಾಡಲು ಶುರು ಮಾಡುವುದಾಗಿ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ರೀತಿಯ ಕೃತಕ ಸೂರ್ಯನ ಪ್ರಾಜೆಕ್ಟ್ಗಳು ಕೇವಲ ಚೀನಾದಲ್ಲಿ ಮಾತ್ರವಲ್ಲ, ರಷ್ಯಾದಲ್ಲಿ ಹಾಗೆ ಐರೋಪ್ಯ ರಾಷ್ಟ್ರಗಳಲ್ಲಿಯೂ ನಡೆಯುತ್ತಿದೆ. ಚೀನಾದ ವಿಜ್ಞಾನಿಗಳು ಅತಿ ಹೆಚ್ಚು ಸಫಲತೆಯನ್ನು ಇದರಲ್ಲಿ ಕಂಡಿದ್ದಾರೆ. ಈ ಸಮ್ಮಿಳನ ಪ್ರಕ್ರಿಯೆಯನ್ನು ನಿರಂತರ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅದು ಸಾಧ್ಯವಾದರೆ ಆ ಕ್ರಿಯೆಯನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ನಿರಂತರ ನಡೆಯುತ್ತಿರುತ್ತದೆ. ಆಗ ಶಕ್ತಿ ಅಂದರೆ ವಿದ್ಯುತ್ ನಮಗೆ ನಿರಂತರವಾಗಿ ಬರುತ್ತಲೇ ಇರುತ್ತದೆ. ಸ್ನೇಹಿತರೆ, ಇದಾಗಿತ್ತು ಚೀನಾದ ಕೃತಕ ಸೂರ್ಯನ ರಹಸ್ಯ. ಧನ್ಯವಾದಗಳು.